ಸಿದ್ದರಾಮಯ್ಯ ಈ ಬಜೆಟ್ಗೆ 100ಕ್ಕೆ ಎಷ್ಟು ಅಂಕ ಕೊಡ್ತೀರಿ? ಇದು ಕೇವಲ ಮೇಲ್ನೋಟಕ್ಕೆ ಅಂಕೆ ಅಂಶಗಳನ್ನ ನೋಡಿ ತೃಪ್ತಿ ಪಟ್ಕೊಳ್ತಕ್ಕಂಥ ಬಡ್ಜೆಟ್ ಅಷ್ಟೇ ಬಿಟ್ರೆ, ನೀವು ಇದರ ಆಳ ಅಗಲ ಇನ್ ಡೆಪ್ತ್ ಅನಾಲಿಸಿಸ್ ಹೋದಾಗ ಪ್ರತಿಯೊಬ್ರು ಕೂಡ ರಾತ್ರಿ ನಿದ್ದೆ ಕೂಡ ಹೋಗೋದಿಲ್ಲ. ಪ್ರತಿಯೊಬ್ಬ ಜನಸಾಮಾನ್ಯರ ಮೇಲೆ ಇವಾಗ ಏನ್ ಹೇಳಿದ್ನಲ್ಲ, 14,700 ರೂಪಾಯಿ ಎಷ್ಟು ನಮ್ಮ ಮೇಲೆ ಸಾಲದ ಹೊರೆ ಬಿದ್ದಿದೆ ಅಂತ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಹೊರನೋಟಕ್ಕೆ ಹೇಳ್ಕೊಳ್ತಕ್ಕಂಥದ್ದು ಅಂಕಿ ಅಂಶಗಳು ನೋಡಿದಾಗ ನಾವು ಬೆನ್ ತಟ್ಕೋಬಹುದು ಅಷ್ಟೇ ಬಿಟ್ರೆ, ಒಳಗಡೆ ಇನ್ ಡೆಪ್ತ್ ಹೋದಾಗ ಏನಿದೆ ಇದು ಆಳ ಆಗಲ್ಲ ಅಂತ ಅರ್ಥ ಮಾಡ್ಕೊಂಡಾಗ ಭಯ ಆಗತ್ತೆ. ಹೋರಾಟ ಅಂತಕ್ಕಂಥದ್ದು ಮೊನ್ನೆ ದಿನ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರಾರಂಭ ಮಾಡಿದೀವಿ. ಇಡೀ ಎಲ್ಲ ನಮ್ಮ ಜಿಲ್ಲೆಗಳಲ್ಲೂ 31 ಜಿಲ್ಲಾಧ್ಯಕ್ಷಗಳಿಗೆ ನಾನೇ ಪರ್ಸನಲಿ ಫೋನ್ ಮಾಡಿ ಮಾತನಾಡಿ, ಇವತ್ತೇನು 5 ಗ್ಯಾರಂಟಿಗಳನ್ನ ತಡೆ ಒಡ್ಡಿದ್ದಾರೆ, ಈ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾತನ್ನ ವಾಪಸ್ ತಗೊಂಡಿದ್ದಾರೆ. ಈ ಚುನಾವಣೆ ಸಂದರ್ಭದಲ್ಲಿ ನಾವೇ ನೋಡಿದೀವಿ, ಚುನಾವಣೆ ಸಮೀಪ ಬಂತು ಅಂದ್ರೆ 3 ತಿಂಗಳದು 4 ತಿಂಗಳದು ದುಡ್ಡು ಒಂದೇ ಸಲ ಸೇರಿಸಿ ಆಗ್ತಕ್ಕಂಥದ್ದು ಯಾರ ದುಡ್ಡು? ಯಾವ ತರ ನೀವು ನಿಮ್ಮ ರಾಜಕೀಯದ ಲೆಕ್ಕಾಚಾರಗಳಿಗೆ ಜನರ ತೆರಿಗೆ ಹಣವನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಾ ಅಂತಕ್ಕಂಥದಕ್ಕೆ ಒಂದು ಸಣ್ಣ ಸಾಕ್ಷಿ ಇದು. ಹಾಗಾಗಿ ಮೊನ್ನೆ ದಿನ ಇಡೀ ರಾಜ್ಯಾದ್ಯಂತ ನಮ್ಮ ಜಿಲ್ಲಾಧ್ಯಕ್ಷಗಳ ನೇತೃತ್ವದಲ್ಲಿ ಹೋರಾಟ ಆಗಿದೆ. DC ಕಚೇರಿಗೆ ಹೋಗಿ ಮೆಮೊರಂಡಮ್ ಸಲ್ಲಿಸಿ ಬಂದಿದ್ದೇವೆ. ಹೋರಾಟ ನಿರಂತರವಾಗಿ ಈ ಸರ್ಕಾರದ ವಿರುದ್ಧವಾಗಿ, ಭ್ರಷ್ಟ ಸರ್ಕಾರದ ವಿರುದ್ಧವಾಗಿರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.